ನಮಸ್ಕಾರ. ನನ್ನ ಹೆಸರು ಸಂಧ್ಯಾ ರಮೇಶ್ ಅಂತ. 2015ಇಂದ ಇದುವರೆಗೂ ಈಗ 3 ತಿಂಗಳ ಕೆಳಗೆ ತುಂಬಾ ಅನುಭವಿಸ್ತಾ ಇದ್ದೆ ನೀ ಪೇನ್. ನಾನು ಎಲ್ಲರೂ ಅಡ್ವೈಸ್ ಮಾಡಿದ್ರು, ಇಷ್ಟೊಂದು ಪೇನ್ ಇದೆಯಲ್ಲ, ಯಾಕೆ ಆಪ್ರೇಷನ್ ಮಾಡಿಸ್ಕೋಬಾರ್ದು ಅಂತ. ನನಗೆ ಸ್ವಲ್ಪ ಹೆಸಿಟೇಷನ್ ಇತ್ತು. ಆಪ್ರೇಷನ್ನು, ಅದರ ನೋವು, ಆಮೇಲೆ ಅದರದ್ದು ಮೆಡಿಕೇಷನ್ನು ಅದೆಲ್ಲ ತೊಗೊಳಕ್ಕೆ ನಂಗೆ ತುಂಬ ಹೆಸಿಟೇಷನ್ ಇತ್ತು. ಸೊ ಹಾಗೆ ಮುಂದುವರ್ತಾನೆ ಬಂದೆ ನಾನು. ಆದರೂ ಹೋದೆ ಡಾಕ್ಟ್ರ್ ಹತ್ರ, ಗಲಾಟೆ ಮಾಡಿದ್ದಕ್ಕೆ ಹೋಗಿ ಎಲ್ಲ ಟೆಸ್ಟ್ಗಳು ಮಾಡಿಸ್ಕೊಂಡು ಎಲ್ಲ ಮಾಡಿ 2 ನೀನು ಆಪ್ರೇಷನ್ ಆಗಬೇಕು ನಿಮಗೆ ಅಂತೆಲ್ಲ ಹೇಳಿ ಎಲ್ಲ ಮಾಡಿದ್ರು. ಸರಿ, ವಾಪಸ್ ಬಂದಮೇಲೆ ನಾನು ಹೇಳಿದೆ ನನ್ನ ಗಂಡನಿಗೆ, ಯಾಕೋ ನನಗೆ ಭಯ ಆಗ್ತಾ ಇದ್ದೀರಿ ಆಪ್ರೇಷನು ಅಂತಂದರೆ, ಆಪ್ರೇಷನ್ ಮಾಡಿಸ್ಕೊಂಡ್ರೆ ಮುಂದೆ ಹಿಂಗೆ ಅನುಭವಿಸೋದು ತುಂಬ ಜಾಸ್ತಿ ಇದೆ. ನನ್ನ ಫ್ರೆಂಡ್ಸ್ನೆಲ್ಲ ನೋಡಿದ್ದೀನಿ, 1 ಇಯರ್ ದೇ ಟುಕ್ 1 ಇಯರ್ ಎಲ್ಲ ಸರಿ ಹೋಗೋದಕ್ಕೆ 1 ವರ್ಷ ಆಗುತ್ತೆ. ನನಗೆ ಅದು ನೋವೆಲ್ಲ ನನಗೆ ಬೇಡ ಅಂತ ಹೇಳಿದೆ ನಾನು. ಸರಿ, ಅಷ್ಟೊತ್ತಿಗೆ ಕರೆಕ್ಟಾಗಿ ನನ್ನ ತಂಗಿ ಫ್ರೆಂಡ್ ಒಬ್ಬರು ಸತ್ಯವತಿನವರು, ಅವ್ರಿಗೆ ತುಂಬ ಬೆನ್ನೋವಿತ್ತು ಅಂದ್ಬಿಟ್ಟು ಫೋನ್ ಮಾಡಿದರು ನನ್ನ ತಂಗಿಗೆ. ಮಾಡಿಬಿಟ್ಟು ಹೇಳಿದ್ರು, ನೋಡಿ ಈ ಥರ ನಾನು ಹೋಗ್ತಾ ಇದ್ದೀನಿ, ನಿಮ್ಮ ಅಕ್ಕನಿಗೂ ಯಾಕೆ ನೀವು ಸಜೆಸ್ಟ್ ಮಾಡಬಾರ್ದು, ನಂಗೆ ತುಂಬ ರಿಲೀಫ್ ಸಿಕ್ಕಿದೆ, ಅಪ್ ಟು 90% ರಿಲೀಫ್ ಸಿಕ್ಕಿದೆ ಬೆನ್ನೋವಿಂದ, ನಂಗೆ ಎಲ್ಲೂ ಸಿಗದೆ ಇರೋದು, ಪ್ಲೀಸ್ ಹೇಳಿ ಅವ್ರಿಗೆ ಅಂತ. ಸರಿ, ಆಮೇಲೆ ನನ್ನ ಕಸಿನ್ನು ಬಂದ ಇಲ್ಲಿಗೆ. ಬಂದ್ಬಿಟ್ಟು ಅವನಿಗೂ ತುಂಬ ನೀ ಪೇನ್ ಇತ್ತು, ನಿಂತ್ಕೊಳ್ಳೋಕ್ಕಾಗದೆ ಕುಸ್ತು ಬೀಳೋ ಹಂಗೆ ಆಗ್ತಿತ್ತಂತೆ. ಅವನು ಇಲ್ಲಿಗೆ ಬಂದು ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಾದ್ಮೇಲೆ ನನಗೆ ಫೋನ್ ಮಾಡ್ದೆ, ಸಂಧ್ಯಾ ನೀನು ಖಂಡಿತ ಹೋಗ್ಬಾ, ಇದು ತುಂಬ ಚೆನ್ನಾಗಿದೆ, ಇಲ್ಲಿ ಪೇನ್ ಇಲ್ಲ, ಏನಿಲ್ಲ, ಮಾತ್ರೆಗಳಿಲ್ಲ, ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ನೀನು ಆಪ್ರೇಷನ್ನೇ ಮಾಡಿಸ್ಕೋಬೇಕು ಅನ್ನೋದಾದರೆ ಮಾಡಿಸ್ಕೊ ಆಮೇಲೆ, ಬಟ್ ಫಸ್ಟ್ ಇದು ಒಂದು ಸಲ ಟ್ರೈ ಮಾಡು ಅಂತ. ಸರಿ ಅಂತ ನಾವು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದ್ವಿ. ಬಂದಮೇಲೆ ಡಾಕ್ಟರ್ ನಾಜಿ ಹತ್ರ ಮೀಟ್ ಮಾಡಿದ್ವಿ. ಶಿ ವಾಸ್ ಸೋ ನೈಸ್. ಎಷ್ಟು ಚೆನ್ನಾಗಿ ಮಾತಾಡಿ, ಎಷ್ಟು ಪೇಷಂಟಾಗಿ ನಂದೆಲ್ಲ ನೋವುಗಳು, ನಂದು ಏನೇನು ವಿಚಾರ ಇತ್ತು ಎಲ್ಲ ಕೇಳಿ ಸಜೆಷನ್ ಕೊಟ್ಟರು. ಇಲ್ಲ, ಯು ಗೋ ಥ್ರೂ ದಟ್, ನಿಮ್ಗೊಂದು 25 ಸೆಷನ್ ಬೇಕಾಗತ್ತೆ, ಅದರಿಂದ ಎಲ್ಲ ನೋವು ವಾಸಿ ಆಗುತ್ತೆ ಅಂತ. ಸರಿ ಅಂದ್ಬಿಟ್ಟು ನಾನು ಬಂದೆ. ಇಲ್ಲಿ ಬಂದರೆ 1 ಅವರ್ ಟ್ರೀಟ್ಮೆಂಟು, ಅರ್ಧ ಗಂಟೆ ಲೇಸರು, ಅರ್ಧ ಗಂಟೆ ಮ್ಯಾಗ್ನೆಟಿಕ್ ಥೆರಪಿ. ಏನಿಲ್ಲ, ಸುಮ್ಮನೆ ಮಲ್ಕೋ, ನಿಮಗೆ ಚೆನ್ನಾಗಿ ಮ್ಯಾಗ್ನೆಟಿಕ್ ಥೆರಪಿ ಎಲ್ಲೆಲ್ಲಿ ನೋವಿದೆಯೋ ಅಲ್ಲೆಲ್ಲ ಕೊಡ್ತಾರೆ, ಏನು ಪೇನ್ ಅನಿಸಲ್ಲ. 5-6 ಆಗೋಷ್ಟೊತ್ತಿಗೆ ನನ್ನ ಕಾಲು ನೋವೆಲ್ಲ ಹೊಟ್ಟೋಯ್ತು. ಎಸ್ಪೆಷಲಿ ನನ್ನ 2 ತೊಡೆ ಪಕ್ಕದಲ್ಲಿ ತುಂಬ ನೋವು ಬರೋದು, ನಡಿಯೋಕ್ಕೆ ಆಗ್ತಿರ್ಲಿಲ್ಲ ಆ ಥರ, ಅದೆಲ್ಲ ಹೊಟ್ಟೋಯ್ತು. ಆರಾಮಾಗಿ ನಡೆಯೋಕ್ಕೆ ಶುರು ಮಾಡಿದೆ ನಾನು. ಆಮೇಲೆ 25 ಸೆಷನ್ ಆದಮೇಲಂತೂ ಫುಲ್ಲಿ ರಿಕವರ್ ಆಗೋದೆ ನಾನು. ಈಗೇನಾಗಿದೆ, ನಾನು ಆರಾಮಾಗಿ ಬೆಳಿಗ್ಗೆ ಎದ್ದು 3 ರೌಂಡ್ ವಾಕಿಂಗ್ ಹೋಗ್ತೀನಿ, ಆಮೇಲೆ ಎಕ್ಸಸೈಸ್ ಎಲ್ಲ ಮಾಡ್ತೀನಿ. ಇಡೀ ದಿನ ನನಗೆ ಒಂದು ಚೂರು ನೋವಿರಲ್ಲ, ಆರಾಮಾಗಿ ಮನೆ ಕೆಲಸಗಳೆಲ್ಲ ಮಾಡ್ತೀನಿ. ಇವಾಗ ಅಷ್ಟು ಆರಾಮಾಗಿದ್ದೀನಿ ನಾನು. ಇನ್ನೊಂದು ವಿಚಾರ ನಿಮ್ಗೆ ಹೇಳಬೇಕಾಗಿತ್ತು. ನಾನು ರಾಘವೇಂದ್ರ ಸ್ವಾಮಿ ಭಕ್ತಳು. ನಾವು ತುಂಬ ಮಂತ್ರಾಲಯಕ್ಕೆಲ್ಲ ಹೋಗಿ ಬರ್ತಿದ್ವಿ. ಈ ಕಾಲು ನೋವು ಶುರುವಾದ ಮೇಲೆ ಅಷ್ಟು ಹೋಗೋಕ್ಕಾಗ್ತಿರ್ಲಿಲ್ಲ ನನಗೆ, ಯಾಕಂದರೆ ಪ್ರಯಾಣವೇ ತುಂಬ ಜಾಸ್ತಿ. ಆದ್ದರಿಂದ ನಾನೇನು ಮಾಡಿದೆ, ಹೋಗ್ತಾ ಇರಲಿಲ್ಲ ಅಷ್ಟೊಂದು, ತುಂಬ ನೋವು ಅನುಭವಿಸ್ಬೇಕಾಗತ್ತೆ ಅಂತ. ಇಲ್ಲಿಗೆ ಬಂದು ಟ್ರೀಟ್ಮೆಂಟ್ ಆದಮೇಲೆ ಅದು ಏನು ಒಂದು 10 ಆಗಿತ್ತು ಅಷ್ಟೇ. ಆಮೇಲೆ ಇದಕ್ಕಿದ್ದಂಗೆ ಅಂದ್ಕೊಂಡ್ವಿ ಮಂತ್ರಾಲಯಕ್ಕೆ ಹೋಗ್ಬರೋಣ ಅಂತ. ಮಂತ್ರಾಲಯಕ್ಕೆ ಹೋಗಬೇಕಾದ್ರೆ, ಪ್ರಯಾಣ ಮಾಡಬೇಕಾದ್ರೆ ನನಗೆ ಒಂದು ಚೂರು ನೋವಿರಲಿಲ್ಲ, ಕಾಲು ನೋವು. ಅಲ್ಲೂ ಅಷ್ಟೇ ದೊಡ್ಡ ಪ್ರಾಕಾರ 3 ಪ್ರದಕ್ಷಿಣೆ ಹಾಕಿ ಬಂದೆ, ಒಂಚೂರು ಕಾಲು ನೋವು ಇರಲಿಲ್ಲ. ಆರಾಮಾಗಿ ವಾಪಸ್ಸು ಬಂದ್ವಿ. 2 ದಿನದಲ್ಲಿ ಹೋಗಿ ಬಂದು ಮಾಡಿದ್ವಿ. ಮುಂಚೆ ಆಗಿದ್ರೆ ತುಂಬ ಅನುಭವಿಸ್ತಾ ಇದ್ದೆ ನಾನು, 2 ದಿನ ರೆಸ್ಟ್ ಬೇಕಾಗಿರ್ತಿತ್ತು ನನಗೆ. ಆದರೆ ಈ ಟ್ರೀಟ್ಮೆಂಟ್ ಆದಮೇಲೆ ಆರಾಮಾಗಿ ಹೋಗಿ ಬಂದೆ, ಒಂಚೂರು ನೋವಾಗಲಿಲ್ಲ, ಸುಖವಾಗಿ ಎಲ್ಲನೂ ಆಯಿತು, ತುಂಬ ಚೆನ್ನಾಗಿತ್ತು. ಆದ್ದರಿಂದ ನೀವು ಮಾಡಿಸ್ಕೊಳ್ಳಿ, ಒಂದು ಚೂರು ನಿಮಗೇನು ನೋವು ಇರೋದಿಲ್ಲ, ಒಳ್ಳೆಯದು. ಇದು ಆಪ್ರೇಷನ್ ಆದಮೇಲೆ 1 ವರ್ಷ ನೋವು ಅನುಭವಿಸೋಕ್ಕಿಂತ ಇದೊಂದು ಆಪರ್ಚುನಿಟಿ ನಿಮಗೆ, ಆಪ್ರೇಷನ್ ಇಲ್ಲದೆ ಆರಾಮಾಗಿ ನೋವು ವಾಸಿ ಮಾಡ್ಕೊಳ್ಳೋಕ್ಕೆ. ಥ್ಯಾಂಕ್ ಯು. ನಮಸ್ಕಾರ.